ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ.ವಿ. ಮಹಾದೇವ್. ವೀಕ್ಷಕರೇ, ಇವಾಗ ಒಬ್ಬರು ಪೇಷಂಟು ಜಸ್ಟ್ ಬಂದು ಹೋದರು. ಅವ್ರಿಗೆ ಲಂಬರ್ ಸ್ಪಾಂಡಿಲೈಟಿಸ್ ಅಂದರೆ ವಿತ್ ಡಿಸ್ಕ್ ಬಲ್ಸಿಂಗ್ ಆಗಿದೆ. ಅಂದರೆ S1, L5, L4. ಇದು ನಿಮಗೆ ಅರ್ಥ ಆಗೋದಿಲ್ಲ ಅಂದರೆ ನಿಮ್ಮ ಸೊಂಟ ನೋವು ಅಥವಾ ನಿಮ್ಮ ಹಿಂಭಾಗದಲ್ಲಿ ಬೆನ್ನಿನ ನೋವು, ಸೊಂಟ ನೋವು ಅಥವಾ ಈ ತೊಡೆಗಳಲ್ಲಿ ಎಳೆಯುವಂತಹದ್ದು, ಅದನ್ನು ಸಯಾಟಿಕಾ ಪೇನ್ ಅಂತ ಹೇಳ್ತೀವಿ. ಸೊ ನಾನು ಇದು ನಾರ್ಮಲ್ ಪೀಪಲ್ಗೂ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಇನ್ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಏಕೆಂದರೆ ಪಾಪ ಬಂದಿದ್ದವರು ಹಳ್ಳಿಯವರು, ಎಲ್ಲೋ KR ನಗರದಿಂದ ಬಂದಿದ್ದಂತಹವರು. ಅವರು ಮೈಸೂರಲ್ಲಿ ಒಂದು 4-5 ಕಡೆ ಡಾಕ್ಟರ್ ತೋರಿಸಿ ಅವರು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರಂತೆ. ಆಪ್ರೇಷನ್ ಮಾಡದೇ ಇದ್ದರೆ ಆಗೋದೇ ಇಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಒಂದು 4 ಲಕ್ಷ 4 ಲ್ಯಾಕ್ಸ್ ಖರ್ಚಾಗ್ತದೆ. ಸೊ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರಂತೆ. ಪಾಪ ಯಾರೋ ನನ್ನ ಹತ್ರ ಪಾಂಡವಪುರದವ್ರು ಒಬ್ಬರು ಟ್ರೀಟ್ಮೆಂಟ್ ತಗೊಂಡಿದ್ರು. ಅವ್ರಿಗೆ ಪರಿಚಯ ಅಂತ ಹೇಳಿ ಪಾಪ ಅವ್ರು ಕಳಿಸ್ಕೊಟ್ಟಿದ್ರು. ಜಸ್ಟ್ ಇವಾಗ ಹೋದರು. ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ಇದನ್ನು ನಿಮಗೂ ಹೇಳ್ತಾ ಇದ್ದೀನಿ. ಇದು ಕಾಮನ್ ಪೀಪಲ್ಗೂ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಿಮಗೆ ಲಂಬರ್ ಸ್ಪಾಂಡಿಲೈಟಿಸ್, ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್ ಅಥವಾ ಸಯಾಟಿಕಾ ಅಥವಾ ಸರ್ವೈಕಲ್ ಸ್ಪಾಂಡಿಲೈಟಿಸ್, ಕುತ್ತಿಗೆ ನೋವು, ನಿಮ್ಮ ಭುಜದ ಹಿಂಭಾಗದಲ್ಲಿ ಅಥವಾ ಈ ಶೋಲ್ಡರ್ಗಳಲ್ಲಿ ಪೇನ್ ಬರುವಂತಹದ್ದು, ನೀ ಜಾಯಿಂಟ್ ಪೇನ್, ಮಂಡಿ ನೋವು ಇರುವಂತಹವರು, ದಯಮಾಡಿ ನಾನು ಮತ್ತೊಂದು ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಈ ತರಹ ಸಮಸ್ಯೆಯಿಂದ ನೀವು ಸಫರ್ ಮಾಡ್ತಾ ಇದ್ರೆ, ಈ ಥರ ನೋವುಗಳು ನಿಮಗಿದ್ರೆ, ಈ ಥರ ಪ್ರಾಬ್ಲಮ್ಸ್ ನಿಮಗಿದ್ರೆ, ನೀವು ಎಲ್ಲೂ MRI ಸ್ಕ್ಯಾನ್ ಆಗಲಿ, ಎಕ್ಸ್ರೇ ಈ ಥರದನ್ನು ತೆಗೆಸ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಸರ್ಜರಿ, ಇಂಪ್ಲಾಂಟ್ ಹಾಕುವಂತಹ ಅವಶ್ಯಕತೆ ಇರುವುದಿಲ್ಲ. ಎಲ್ಲ ಸಿಚುವೇಷನಲ್ಲೂ ಎಕ್ಸ್ಪೆಷಲಿ ನಿಮಗೆ ಬ್ಯಾಕ್ ಪೇನ್ ಇರುವಂತಹವರು, ಕುತ್ತಿಗೆ ನೋವಿರುವಂತಹವರು, ಭುಜಗಳ ನೋವಿರುವಂತಹವರು, ಮಂಡಿ ನೋವಿರುವಂತಹವರು ಅಥವಾ ಹಿಮ್ಮಡಿ ನೋವಿರುವಂತಹವರು, ನಾವು ಎಲ್ಲ ತರಹದ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಮಾಡ್ತೀವಿ. ಅದರಲ್ಲಿ ಸಮಸ್ಯೆ ಜಾಸ್ತಿ ಬರ್ತಾ ಇರೋದು ಜನರುಗಳಿಗೆ ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್, PCOD, PCOS, ಇರ್ರೆಗ್ಯುಲರ್ ಪೀರಿಯಡ್, ವೆರಿಕೋಸ್ ವೇನ್ಸ್ ಅಂದರೆ ನರಗಳಲ್ಲಿ ರಕ್ತ ಬ್ಲಾಕ್ ಆಗಿರುವಂತಹದ್ದು, ಬ್ಲ್ಯಾಕೇಜ್ ಆಗಿರುವಂತಹದ್ದು, ಕಪ್ಪಾಗಿ ಬ್ಲ್ಯಾಕೇಜ್ ಆಗಿದೆ, ವೆರಿಕೋಸ್ ವೇನ್ಸ್. ಸೊ ಹುಬ್ಬಿರುವ ರಕ್ತನಾಳಗಳು ಅಂತ ನಾನು ಕನ್ನಡದಲ್ಲಿ ಬೇಕಾದ್ರೆ ನಿಮ್ಗೆ ಹೇಳ್ಬೋದು. ಈ ಥರ ಸಮಸ್ಯೆ ಇರುವಂತಹವರು ಅಥವಾ ಡಯಾಬಿಟಿಕ್ ಇರುವಂತಹವರು, ಆಲ್ರೆಡಿ ನೀವು ಡಯಾಲಿಸಿಸ್ ಹೋಗ್ತಾ ಇದ್ರೂ, ನಿಮ್ಮ ಕ್ರಿಯೇಟಿನೈನ್ ಜಾಸ್ತಿ ಹೋಗ್ತಾ ಇದ್ರೂ, ನಾನು ಸತ್ಯವಾಗಿ ಹೇಳ್ತಿದ್ದೀನಿ, ಅದನ್ನು ರಿವರ್ಸ್ ಮಾಡಬಹುದು. BP ವಿತಿನ್ 3 ಮಂತ್ಸ್ನಲ್ಲಿ ರಿವರ್ಸ್ ಮಾಡಿಕೊಡ್ತೀನಿ. ನಾನು ಹೇಳಿದ್ನಲ್ಲ ಇವಾಗ, ನಿಮಗೆ ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು, ಮಂಡಿ ನೋವು, ಕುತ್ತಿಗೆ ನೋವು, ಭುಜಗಳ ನೋವು, ಈ ಥರದನ್ನು ಕೇವಲ 20 ದಿನದಲ್ಲಿ 100% ಕ್ಯೂರ್ ಆಗಿರುವಂತಹವರು, ಅಂದರೆ ಗುಣಪಡಿಸ್ಕೊಂಡು ಹೋಗಿರುವಂತಹವರು ಸಾವಿರಾರು ಜನರಿದ್ದಾರೆ. ನೀವು ನಮ್ಮ ಯೂಟ್ಯೂಬನ್ನು ಸರ್ಚ್ ಮಾಡಿದ್ರೆ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಸೊ ನಮ್ಮ ಬಳಿ ಟ್ರೀಟ್ಮೆಂಟ್ ತಗೊಂಡಂತಹ ಸಾವಿರಾರು ಜನ ಎಲ್ಲ ತರಹದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್, ಸೋರಿಯಾಸಿಸ್ಸು, ಎಕ್ಸಿಮಾ, ಅಲರ್ಜಿ, ಈ ಥರ ಎಲ್ಲ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ತಗೊಂಡಿರುವಂತಹ ಸಾವಿರಾರು ಜನ ರೋಗಿಗಳು ಸಂಪೂರ್ಣ ಗುಣಮುಖರಾದ ನಂತರ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಆ ಇಂಟರ್ವ್ಯೂನಲ್ಲಿ ಯಾರೂ ಕೂಡ ಸುಳ್ಳು ಹೇಳೋದಿಲ್ಲ. ಅವ್ರಿಗೆ ಕಂಪ್ಲೀಟ್ 100% ಕ್ಯೂರ್ ಆಗಿದ್ರೇ ಅವರು ಕ್ಯೂರ್ ಆಗಿದೆ, ನನಗೆ ಗುಣ ಆಗಿದೆ ಅಂತ ಹೇಳೋದು. ಇಲ್ಲ ಅಂದರೆ ಯಾರೂ ಆ ಥರ ಹೇಳೋದಿಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಹೇಳೋದೇನಪ್ಪ ಅಂದರೆ, ಈ ಥರ ಪ್ರಾಬ್ಲಮ್ಸ್ ಇರೋರು
ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ಕೇವಲ 20 ದಿವಸದಲ್ಲಿ. ಬಟ್ ಹೊರಗಿನವರಾದರೆ ಇಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ. ಬೆಂಗಳೂರಿನವರೇ ಆದರೆ ಸೊ ನೀವು ಕೇವಲ 20 ಡೇಸ್, ಓನ್ಲಿ 20 ಡೇಸ್ನಲ್ಲಿ ನಿಮ್ಮ ಬ್ಯಾಕ್ ಪೇಯ್ನ್ ಅಥವಾ ನಿಮಗೆ ಲಂಬರ್ ಸ್ಪಾಂಡಿಲೈಟಿಸ್, ಸರ್ವಿಕಲ್ ಸ್ಪಾಂಡಿಲೈಟಿಸ್, ಸಯಾಟಿಕ, ನೀವು ಎಲ್ಲೆಲ್ಲೋ ಹೋಗಿ ಕನ್ಫ್ಯೂಸ್ ಆಗಬೇಡಿ. ಯೂಟ್ಯೂಬ್ ಡಾಕ್ಟರ್ಸ್ಗಳು ಹಾಗೆ ಮತ್ತಿನ್ಯಾವ್ಯಾವುದೋ ದೊಡ್ಡ ದೊಡ್ಡ ಸರ್ಜನ್ಗಳ ಹತ್ರ ಹೋಗಿ ಸೊ ಮಾಡಿಸ್ಕೋಬೇಕಾ ಬೇಡವಾ, ಮಾಡಿಸ್ಕೊಟ್ರೆ ಹೇಗಾಗ್ತದೆ, ಸೊ ಆಯುರ್ವೇದ ಡಾಕ್ಟರ್ ಅಂತ ಹೇಳ್ತಾರೆ. ಆಯುರ್ವೇದ ಅಂದರೆ ನಮಗೆ ಆಯುರ್ವೇದ ಡಾಕ್ಟ್ರುಗಳಿಗೆಲ್ಲ ಇದು ಗೊತ್ತಿರೋದಿಲ್ಲ, ಇದನ್ನು ಯಾರೂ ಮಾಡೋದಿಲ್ಲ. ನನಗೆ ಈ ಸರ್ಜರಿಗಳ ಬಗ್ಗೆ ಮತ್ತು ಲಂಬರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದೆಲ್ಲದರ ಎಕ್ಸ್ಪೀರಿಯನ್ಸ್ ಮತ್ತು ಸರ್ವಿಸ್ ಇರೋದ್ರಿಂದ ಈ ಟ್ರೀಟ್ಮೆಂಟ್ ನಾನು ವಿತೌಟ್ ಸರ್ಜರಿ, ಆಪ್ರೇಷನ್ ಇಲ್ಲದೆ 100% ಕ್ಯೂರ್ ಮಾಡಿಕೊಡ್ತೀವಿ. ಹಾಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಸೊ ಯಾವುದೇ ಅನುಮಾನ ಬೇಡ. ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ನಾವು ಇಂಟರ್ವ್ಯೂ ಮಾಡಿರುವಂತಹ ಸಾವಿರಾರು ಜನ ಸಿಗ್ತಾರೆ ನಿಮಗೆ. ಸೊ ಅದನ್ನು ನೋಡ್ಬೋದು ನೀವು, ನಿಮಗೇನಾದರೂ ನಂಬಿಕೆ ಇಲ್ಲ ಅಂದರೆ. ಇದು ಫೋರ್ಸ್ ಅಂತಲ್ಲ, ಯಾಕೆಂದರೆ ಪಾಪ ಈಗ ಬಂದಿದ್ದವರು ಹಳ್ಳಿಯಿಂದ ತುಂಬ ಕಡೆ ತೋರಿಸಿ ಅವ್ರದ್ದು ರಿಪೋರ್ಟೇ ಒಂದು ಬಂಡಲ್ ಇತ್ತು. ತುಂಬ ಪಾಪ ತುಂಬ ಸಫರ್ ಮಾಡಿಬಿಟ್ಟಿದ್ದಾರೆ ನೋವಿಂದ, ತುಂಬ ಕಷ್ಟಪಟ್ಟುಕೊಂಡು, ಗೊತ್ತಿಲ್ಲದೆ ಎಲ್ಲೆಲ್ಲೋ ಹೋಗಿ ಯಾವ್ಯಾವ ದೊಡ್ಡ ದೊಡ್ಡ ಸರ್ಜನ್ ಹತ್ರ ಹೋಗಿ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಲ್ಲೆಲ್ಲ ಹೋಗಿ ಪಾಪ ಅವ್ರ ಅಮೌಂಟನ್ನು ಅವ್ರು ಕೊಡೋಕ್ಕಾಗ್ದೇ ತುಂಬ ದಿವಸ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ತಗೊಂಡು, ಸ್ಟೆರಾಯ್ಡ್ ಇಂಜೆಕ್ಷನ್ಗಳು ತಗೊಂಡು ತುಂಬ ಕಡೆ ಸುತ್ತಕೊಂಡು ಬಂದುಬಿಟ್ಟಿದ್ದಾರೆ. ಆ ಉದ್ದೇಶದಿಂದ ನನಗೆ ಬೇಜಾರಾಯಿತು. ಆ ಕಾರಣದಿಂದ ನಾನು ಈ ವಿಡಿಯೋವನ್ನು ಪಬ್ಲಿಕ್ಗೆ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126 ತ್ಯಾಗರಾಜನಗರ, ಬೆಂಗಳೂರು. ನಮ್ಮದು ದೊಡ್ಡ ಹಾಸ್ಪಿಟಲ್ಲು ಅಲ್ಲ, ಸ್ಮಾಲ್ ಹಾಸ್ಪಿಟಲ್ಲು ಅಲ್ಲ, ಸ್ಮಾಲ್ ಕ್ಲಿನಿಕ್, ಹೋಮ್ ಕ್ಲಿನಿಕ್. ಸೊ ನಾವು ಒಂದು ರೀಸನಬಲ್ ರೇಟ್ನಲ್ಲಿ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಅಂತೇಳಿ ಹೇಳಬಹುದು. ಹಾಗಾಗಿ ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗೋದಿಲ್ಲ, ತುಂಬ ಲೋ ಬಜೆಟಲ್ಲೂ ಕೂಡ ಆಗೋದಿಲ್ಲ, ತುಂಬ ಕಡಿಮೆ ರೇಟ್ನಲ್ಲಿ. ಸೊ ನಿಮ್ಮ ಸಂಪೂರ್ಣ ಕಾಯಿಲೆಗಳು ಗುಣ ಆಗಬೇಕು ಅಂತಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಅದು ಯಾವುದೇ ಥರದ ಕಾಯಿಲೆ ಇರಲಿ, ನೀವೆಲ್ಲೇ ತೋರಿಸಿದ್ರು ನಮ್ಮ ಈ ನಂಬರ್ಗೆ 9945123126 9945123126. ಸೊ ಈ ನಂಬರ್ಗೆ ಕಾಲ್ ಮಾಡಿ. ನೀವು ಎಲ್ಲಾದರೂ ಬೇರೆ ಕಡೆ ತೋರಿಸಿದರೆ ಅಥವಾ ಟ್ರೀಟ್ಮೆಂಟ್ ತಗೊಂಡಿದ್ರೆ, ನೀವು MRI, CT ಸ್ಕ್ಯಾನ್ ಅಥವಾ ಎಕ್ಸ್ರೇ ಅಥವಾ ECG ಅಥವಾ BP ಶುಗರು ಈ ರಿಪೋರ್ಟ್ಗಳನ್ನು ಮತ್ತು ಏನಾದರೂ ಅಬ್ಡಮನಲ್ ಸ್ಕ್ಯಾನು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಈ ಥರದ್ದು ಏನು ಮಾಡಿಸಿದಿರೋ ನಿಮ್ಮ ಹತ್ರ ರಿಪೋರ್ಟ್ ಏನಿದೆಯೋ ಅದನ್ನು ನಾನು ವಾಟ್ಸಪ್ಗೆ ನೀವು ಕಳಿಸ್ಬೋದು. ಸೊ ಅದು ಕಳಿಸಿದ ನಂತರ ನಾನು ನೋಡಿಬಿಟ್ಟು ನಿಮಗೆ ಹೇಳ್ತೀನಿ ಏನಾಗಿದೆ ಪ್ರಾಬ್ಲಮ್ಮು, ಏನು ಮಾಡಬಹುದು ಅಂತ. ಸೊ ಅಥವಾ ನೀವು ಬರ್ತಾ ಬೇಕಾದರೂ ತರಬಹುದು. ನಾನು ಹೇಳಿದಾಗೆ ಹೊರಗಿನಿಂದ ಬರುವಂತಹವರಾದರೆ ಇಲ್ಲಿ ನಿಮಗೆ ಎಲ್ಲ ಕಾಯಿಲೆಗಳದೆಲ್ಲ ಈ ಥರದ್ದು ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಪ್ರಾಬ್ಲಮ್ಸ್ ಇರೋರಿಗೆ ಒಂದು 20 ಡೇಸ್ ಇಲ್ಲೇ ಉಳ್ಕೋಬೇಕಾಗ್ತದೆ ಬೆಂಗಳೂರಿನಲ್ಲಿ. ಅದಕ್ಕೇನಾದರೂ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ. ಲೋಕಲ್ ಇಲ್ಲೇ ಬೆಂಗಳೂರಿನವರು ಹಕ್ಕಪಾಕ್ತವರಾದರೆ ನೀವು ಬಂದು ಹೋಗಬಹುದು. ಸೊ ಈ ಒಂದು ನಮ್ಮ ಸರ್ವಿಸನ್ನು ನೀವು ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನೀವು ದಯಮಾಡಿ, ಏಕೆಂದರೆ ನನಗೆ ಇವಾಗ ಆ ಥರದವ್ರು ತುಂಬ ಬರ್ತಾರೆ, ತುಂಬ ದೂರುಗಳಿಂದ, ತಮಿಳ್ನಾಡಿಂದ, ಆಂಧ್ರದಿಂದ, ಸೊ ಈ ಕಡೆ ಬೆಳಗಾಮು, ಬಿಜಾಪುರ, ರಾಯಚೂರು, ಚಾಮರಾಜನಗರ, ಮೈಸೂರು, ಈ ಕಡೆ ಕನಕಪುರ, ಈ ದೂರದಿಂದ ಬಂದಂತಹವರು ಎಲ್ಲ ಪಾಪ ಅವ್ರ ಕಷ್ಟಗಳನ್ನು ಹೇಳ್ಕೊಂಡಾಗ, ಅವ್ರ ಪ್ರಾಬ್ಲಮ್ಸ್ಗಳು ಹೇಳ್ಕೊಂಡಾಗ ನನಗೆ ಬೇಜಾರಾಗ್ತದೆ. ಯಾಕೆ ಈ ಥರ ಆಗ್ತಿದೆ ಅಂತೇಳಿ. ಪಾಪ ಅವ್ರಿಗೆ ತುಂಬ ಜನ ಮಿಸ್ಲೀಡ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ, ಸೊ ದಾರಿ ತಪ್ಪಿಸ್ತಿದ್ದಾರೆ. ಸೊ ಅದು ಆಗಬಾರ್ದು. ನಮ್ಮಲ್ಲಿ ಏನೋ ನಮಗೆ ಸರ್ವಿಸ್ ಮೈಂಡ್ ಇದೆ, ಮನಿ ಮೈಂಡ್ ಇಲ್ಲ. ಹಾಗಾಗಿ ನಮ್ಮ ಸರ್ವಿಸ್ ನಿಮಗೆ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಕೋಬಹುದು. ದಯಮಾಡಿ
ಈ ವಿಡಿಯೋನ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಬೇಡದಿರುವಂತಹ ವಿಡಿಯೋಗಳನ್ನು, ಪ್ರಯೋಜನ ಪಡೆದಿರುವಂತಹ ವಿಡಿಯೋಗಳನ್ನು ಲಕ್ಷಾಂತರ ವ್ಯೂಸ್ಗಳು ಹೋಗ್ತವೆ. ಅದು ನನಗೆ ಮನಸ್ಸಿಗೆ ಬೇಜಾರಾಗೋದು. ನಮ್ಮ ಜನಕ್ಕೆ ನಾನು ಸರ್ವಿಸ್ ಕೊಡೋದಕ್ಕೆ ಯಾಕೆ ನಾನು ಹಿಂಜರಿತೀನಿ ಅಂದರೆ, ನಮ್ಮ ಜನ ಬದಲಾಗೋದಿಲ್ಲ. ಎಷ್ಟೋ ಸಾರಿ ಹೇಳ್ತೀನಿ, ಈ ಡಯಾಲಿಸಿಸ್ಗೆ ಹೋಗ್ತಾ ಇರೋ ಪೇಷಂಟನ್ನು ಕಿಡ್ನಿ 75% ಡ್ಯಾಮೇಜ್ ಆಗಿದ್ರು, ಕ್ರಿಯೇಟಿನೈನ್ ಎಷ್ಟೇ ಹೋಗ್ತಾ ಇದ್ರು, ಸೊ ಅದನ್ನು ಸರಿ ಮಾಡಬಹುದು ಅಂತ ಹೇಳಿ. ಆದರೂ ಅವ್ರಿಗೆಲ್ಲೋ ಒಂದು ಕಡೆ ಅನುಮಾನ, ಎಲ್ಲೋ ಒಂದು ಕಡೆ ಭಯ, ಇದನ್ನು ತಗೊಂಡ್ರೆ ಏನಾಗ್ತದೆ ಅಂತೇಳಿ. ಮತ್ತು ಇನ್ನು ಕೆಲವ್ರದ್ದು ವಿಡಿಯೋ ಲೆಂತ್ ಆಗ್ತದೆ. ಇದೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಮೊನ್ನೆ ಒಬ್ಬರು ಬಂದಿದ್ದರು, ಡಯಾಲಿಸಿಸ್ಗೆ ಹೋಗ್ತಾ ಇರುವಂತಹ ಪೇಷಂಟು. ಡಾಕ್ಟ್ರೇ, ಆಯುರ್ವೇದ ಔಷಧಿಗಳನ್ನು ತಗೊಂಡ್ರೆ ತುಂಬ ಹೀಟಾಗಿ ಹೋಗ್ತದಂತೆ, ಅದಕ್ಕೆ ನನಗೆ ನನ್ನ ಬಾಡಿ ಹೀಟ್ ಬಾಡಿ, ಇವರೇ ಎಲ್ಲ ಹೇಳ್ಬಿಡ್ತಾರೆ. ಇವ್ರದ್ದು ಹೀಟ್ ಬಾಡಿ ಅಂತ ಹೇಗೆ ಗೊತ್ತಾಗ್ತದೆ? ಇವ್ರದ್ದು ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ, ಕಫ ಪ್ರಕೃತಿನ ಪಾಪ ಗೊತ್ತಿರೋದಿಲ್ಲ ಅದು. ಸೊ ಎಷ್ಟೋ ಜನ ಡಾಕ್ಟರ್ಗಳಿಗೇ ಈ ವಾತ, ಪಿತ್ತ, ಕಫ ಪ್ರಕೃತಿ ದೇಹಗಳು ಯಾರ್ದು, ಹೇಗೆ ಆ ಸಿಂಪ್ಟಮ್ಸ್ ಹೇಗಿರ್ತದೆ ಗೊತ್ತೇ ಆಗೋದಿಲ್ಲ. ಇವ್ರುಗಳೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ನನಗೆ ವಾತ ಇದೆ, ಪಿತ್ತ ಇದೆ, ಕಫ ಇದೆ, ನಂದು ಹೀಟ್ ಬಾಡಿ. ಸೊ ತುಂಬ ಜನ ಹೇಳ್ತಾರೆ ಆಯುರ್ವೇದ ಹೀಟ್ ಅಂತೆ. ಶುದ್ಧ ಸುಳ್ಳು. ಆ ಥರದ್ದೆಲ್ಲ ನಂಬ್ಕೋಬಾರ್ದು. ಮತ್ತು ಆಯುರ್ವೇದ ಡಾಕ್ಟರು ಈ ಮೂಳೆದೆಲ್ಲ ಹೇಗೆ ಸರಿ ಮಾಡ್ತಾರೆ ಅಂತ ಅನ್ಕೋಬೇಡಿ. ನಮಗಿದರಲ್ಲಿ ಟ್ರೆಡಿಷನಲ್ ಇರೋದ್ರಿಂದ, ಇದು ನನಗೆ ಸುಮಾರು 45 ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಇದೆ. ಅದೆಂತಹ ಮೂಳೆ ಮುರಿತದ ಸಮಸ್ಯೆ ಇದ್ದರೂ ಅದನ್ನು ಸರಿ ಮಾಡಿಕೊಟ್ಟಿದ್ದೀವಿ, ಸರಿ ಮಾಡ್ತೀವಿ. ಸೊ ಆ ಕಾನ್ಫಿಡೆನ್ಸ್ ನಮಗಿದೆ, ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರಬೇಕು. ದಯಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ.